ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಮೊದಲಿಗೆ ಬೆಂಗಳೂರಲ್ಲಿ ಒಂದು ಹೆಣ್ಣಿನ ಶವ ಸಿಗತ್ತೆ. ಅಲ್ಲಿ ಎನ್ಕ್ವೈರಿಗೆ ಅಂತ ಪೊಲೀಸ್ ಮತ್ತು ಅವ್ರ ಟೀಮ್ ಎಲ್ಲರೂ ಬಂದಿರ್ತಾರೆ. ಮತ್ತೆ ಅಲ್ಲಿ ಒಂದು ಕಿಟ್ ಬ್ಯಾಗ್ ಸಿಗತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಆಧಾರ್ ಕಾರ್ಡ್ ಸಿಗತ್ತೆ. ಆಧಾರ್ ಕಾರ್ಡ್ನಲ್ಲಿ ಸಹನಾ ಹೆಸರು ಮತ್ತು ದೇವಿಪುರದ ಅಡ್ರೆಸ್ ಇರುತ್ತೆ. ಆಗ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ಗೆ ದೇವಿಪುರದ ಸ್ಟೇಷನ್ಗೆ ಕಾಲ್ ಮಾಡಿ ಸಹನಾ ಅನ್ನೋರ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ಆಗಿದೆಯಾ ಅಂತ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಕಾನ್ಸ್ಟೇಬಲ್ ದೇವಿಪುರದ ಸ್ಟೇಷನ್ಗೆ ಕಾಲ್ ಮಾಡಿ ಸಹನಾ ಅನ್ನೋರ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ಬಂದಿದೆಯಾ ಅಂತ ಕೇಳ್ತಾರೆ. ಆಗ ಅಲ್ಲಿದ್ದ ಇನ್ಸ್ಪೆಕ್ಟ್ರು ಹೌದು, ಅವರು ಕಾಣಿಸ್ತಾ ಇಲ್ಲ ಅಂತ ನಮಗೆ ನಿನ್ನೆನೇ ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ತಾರೆ. ಆಗ ಬ್ಯಾಂಗ್ಳೂರು ಪೊಲೀಸು ನಮಗೆ ಇಲ್ಲಿ ಒಂದು ಹೆಣ್ಣಿನ ಶವ ಸಿಕ್ಕಿದೆ, ನಮಗೆ ಮುಖದ ಗುರುತು ಗೊತ್ತಾಗ್ತಾ ಇಲ್ಲ, ಮತ್ತು ಆ ಹೆಣದ ಜೊತೆ ಒಂದು ಬ್ಯಾಗ್ ಸಿಕ್ಕಿದೆ, ಅದರಲ್ಲಿ ಸಹನಾ ಅನ್ನೋರ್ದು ಆಧಾರ್ ಕಾರ್ಡ್ ಕೂಡ ಸಿಕ್ಕಿದೆ, ಬಾಡಿನ ಐಡೆಂಟಿಫೈಡ್ ಮಾಡೋದಕ್ಕೆ ಅವ್ರ ಮನೆಯವ್ರನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿ ಅಂತ ಹೇಳ್ತಾರೆ. ಆಗ ಸರಿ ಅಂತ ಹೇಳಿ ತಾಂಡವ್ ಅವರು ಕಾನ್ಸ್ಟೇಬಲ್ನ ಪುಟ್ಟಕ್ಕನ ಮನೆಗೆ ಕಳಿಸಿ ಇನ್ಫಾರ್ಮೇಷನ್ ತಿಳಿಸ್ತಾರೆ. ಹಾಗೆ ಬೆಂಗಳೂರು ಹೋಗೋಕೆ ಹೇಳ್ತಾರೆ. ಆಗ ಪುಟ್ಟಕ್ಕ ಸುಮಂಗೆ ಸ್ನೇಹಂಗೆ ಕಾಲ್ ಮಾಡಿ ವಿಷಯ ತಿಳಿಸು ಅಂತ ಹೇಳ್ತಾರೆ. ಇದಾದ್ಮೇಲೆ ಗೋಪಾಲ, ಪುಟ್ಟಕ್ಕ, ಸುಮ, ಕಾಳಿ ಎಲ್ಲ ಸೇರಿ ಬೆಂಗಳೂರಿಗೆ ಬರ್ತಾರೆ. ಮತ್ತೆ ಕಂಟಿ, ಸ್ನೇಹ, ಮುರಳಿ ಇವರು 3 ಜನ ಸ್ಟೇಷನ್ಗೆ ಬರ್ತಾರೆ. ಆಗ ಬಾಡಿ ಐಡೆಂಟಿಫೈ ಮಾಡೋದಿಕ್ಕೆ ಅಂತ ಹೇಳಿ ಪೊಲೀಸ್ ಮಾರ್ಚರಿಗೆ ಇವ್ರನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಅದೇ ಸಮಯಕ್ಕೆ ಪುಟ್ಟಕ್ಕ, ಸಿರಿ, ನಮ್ಮನ್ನು ಯಾಕೆ ಇವರು ಇಲ್ಲಿ ಕರ್ಕೊಂಡು ಬರ್ತಿದ್ದಾರೆ ಅಂತ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ನೋಡಿ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ನಮ್ಮ ಜೊತೆ ಈ ರೂಮ್ ಒಳಗೆ ಬನ್ನಿ ಅಂತ ಹೇಳ್ತಾರೆ. ಆಗ ಮುರಳಿ, ಒಬ್ಬರೇ ಬರಬೇಕಾ? ಯಾಕೆ ಇನ್ಸ್ಪೆಕ್ಟರ್, ಸಹನಾ ಹುಷಾರಾಗಿದ್ದಾರೆ ತಾನೇ ಅಂತ ಕೇಳ್ತಾರೆ. ನೀವು ಐಡೆಂಟಿಫೈ ಮಾಡಿದ ಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಸುಮ ಗಾಬರಿಯಿಂದ ಐಡೆಂಟಿಫೈ ಮಾಡೋದು ಅಂದರೆ ಏನರ್ಥ ಅಂದರೆ ಸಹನಾ ಅಕ್ಕ ಅಂತ ಹೇಳಿ ಜೋರಾಗಿ ಹೇಳ್ತಿರ್ತಾಳೆ. ಅದನ್ನ ನೋಡಿ ಪುಟ್ಟಕ್ಕಂಗೂ ಗಾಬರಿ ಆಗತ್ತೆ. ಸ್ನೇಹ, ಅವರು ಏನು ಹೇಳ್ತವ್ರೆ? ಅವರು ಹೇಳಿದ್ನ ಕೇಳಿ ಸುಮ ಯಾಕೆ ಹೀಗೆ ಅಳ್ತವಳೆ ಅಂತ ಕೇಳ್ತಾರೆ. ಆಗ ಸ್ನೇಹ ಇದ್ದಳು, ಇನ್ಸ್ಪೆಕ್ಟರ್, ಅದೇನಾಗಿದೆ ಅಂತ ಹೇಳಿ, ಸರಿಯಾಗಿ ಹೇಳಿ ಅಂತ ಕೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ನೋಡಿ, ನಿನ್ನೆ ನಾವು ರೌಂಡ್ಸಲ್ಲಿ ಇರುವಾಗ ಒಂದು ಹೆಣ್ಣಿನ ಶವ ಸಿಕ್ಕಿದೆ, ಮತ್ತು ನಮ್ಮ ಕೈಲಿ ಮುಖನ ಗುರ್ತು ಹಿಡಿಯೋದಕ್ಕೆ ಆಗಿಲ್ಲ. ಅದ್ರ ಪಕ್ಕದಲ್ಲಿ ಒಂದು ಕಿಟ್ ಬ್ಯಾಗ್ ಕೂಡ ಸಿಕ್ತು. ಅದರಲ್ಲಿ ಇದ್ದಿದ್ದ ಆಧಾರ್ ಕಾರ್ಡ್ ನೋಡಿದಾಗ ಅದರಲ್ಲಿ ಸಹನಾ ಅಂತ ಹೆಸರು ಮತ್ತು ಅದರಲ್ಲಿ ದೇವಿಪುರದ ಅಡ್ರೆಸ್ ಇತ್ತು. ಅದಕ್ಕೆ ನಾವು ದೇವಿಪುರದ ಸ್ಟೇಷನ್ಗೆ ಕಾಲ್ ಮಾಡಿ ಬಾಡಿನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ನಿಮ್ಮನ್ನೆಲ್ಲ ಇಲ್ಲಿಗೆ ಬರೋದಕ್ಕೆ ಹೇಳಿರೋದು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅವ್ರ ಮಾತನ್ನು ಕೇಳಿ ಎಲ್ಲರಿಗೂ ಗಾಬರಿ ಆಗುತ್ತೆ. ಪುಟ್ಟಕ್ಕ, ಸ್ನೇಹ, ಸುಮ ಎಲ್ಲರೂ ಅಳ್ತಾ ಇರ್ತಾರೆ. ಇದು ಸೋಮವಾರದ ಒಂದು ಚಿಕ್ಕ ಪ್ರೋಮೋ. ಪೂರ್ತಿ ಸಂಚಿಕೆಗಳಿಗಾಗಿ ಹಾಗೂ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ.